ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಭರತನು ರಹುಗಣನಿಗೆ ತತ್ವೋಪದೇಶವನ್ನು ಮಾಡಿದುದು ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಆ ಬ್ರಾಹ್ಮಣನು ರಾಜನನ್ನು ಕುರಿತು, ರಾಜೇಂದ್ರ, ಅಂದರೆ ಇಲ್ಲಿ ಜಡಭರತನು ರಹುಗಣನನ್ನು ಕುರಿತು ಹೇಳುತ್ತಿರುವುದು, ರಾಜೇಂದ್ರ, ನೀನು ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳಿಯದವನಾದರೂ ಬಲ್ಲವನಂತೆ ಆಕ್ಷೇಪಿಸುತ್ತಿರುವೆಯಲ್ಲ. ಆದುದರಿಂದ ನಿನ್ನನ್ನು ವಿವೇಕಿ ಎಂದು ಹೇಳುವುದಕ್ಕಿಲ್ಲ. ನೀನು ಹೇಳತಕ್ಕ ಉಪಪಾದನಗಳೆಲ್ಲವೂ ಜನರಿಗೆ ಸಮರ್ಪಕವಾಗಿರಬಹುದೇ ಹೊರತು ತತ್ವಜ್ಞರು ಇದನ್ನು ನಂಬಲಾರರು. ಪ್ರಕೃತಿ, ಪುರುಷ, ಪರಮಾತ್ಮರೆಂಬ ತತ್ವತ್ರಯವನ್ನು ಚೆನ್ನಾಗಿ ವಿವರಿಸಿ ತೋರಿಸತಕ್ಕ ವೇದದ ಉತ್ತರ ಭಾಗವನ್ನು ಪರಿಶೀಲನ ಮಾಡದಿದ್ದವರಿಗೆ ಈ ವಿಧವಾದ ದೇಹಾಭಿಮಾನವಾಗಲಿ ಸ್ವತಂತ್ರಾಭಿಮಾನವಾಗಲಿ ಹುಟ್ಟುವುದು ಸಹಜವು. ಗೃಹಸ್ಥಾಶ್ರಮದಲ್ಲಿ ನಡೆಸತಕ್ಕ ಬಗೆ ಬಗೆಯ ಯಜ್ಞಾದಿ ಕರ್ಮಗಳನ್ನು ವಿವರಿಸುತ್ತಾ ಹೋಗುವುದರಿಂದಲೇ ಬಹಳವಾಗಿ ಬೆಳೆದು ಹೋಗಿರುವ ವೇದದ ಪೂರ್ವ ಭಾಗಗಳಲ್ಲಿ ಸ್ವರೂಪವು ಅಷ್ಟು ಶುದ್ಧವಾಗಿ ಶೋಧಿಸಲ್ಪಡುವುದಿಲ್ಲ. ಕರ್ಮಗಳಲ್ಲಿ ಅರುಚಿಯುಳ್ಳವರಿಗೆ ಅದು ಜ್ಞಾನ ಮಾರ್ಗದಲ್ಲಿ ರುಚಿಯನ್ನು ಹುಟ್ಟಿಸಲಾರದು. ಇದಲ್ಲದೆ ಮೋಕ್ಷವೊಂದು ಹೊರತು ಬೇರೆ ಇಹಪರ ಲೋಕದ ಸುಖವೆಲ್ಲವೂ ಸ್ವಪ್ನ ಸುಖದಂತೆ ಅಲ್ಪವೆಂದು ಅಸ್ಥಿರವೆಂದು ತಿಳಿಯದೆ ಅದಕ್ಕಾಗಿ ಆಸೆ ಪಡುವವನಿಗೆ ವೇದಾಂತ ಪರಿಚಯವಿದ್ದರೂ ಅದು ತತ್ವಜ್ಞಾನವನ್ನು ಚೆನ್ನಾಗಿ ಹುಟ್ಟಿಸಲಾರದು. ಆದುದರಿಂದಲೇ ಮನುಷ್ಯನಿಗೆ ವೇದಾಂತ ಪರಿಶೀಲದೊಡನೆ ವಿರಕ್ತಿಯು ಇದ್ದರೆ ಮಾತ್ರ ತತ್ವ ಜ್ಞಾನೋದಯಕ್ಕೆ ಕಾರಣವಾಗುವುದು. ಜೀವನ, ಮನಸ್ಸು, ಸತ್ವ, ರಜಸ್ತಮಸ್ಸುಗಳೆಂಬ 3 ಗುಣಗಳಲ್ಲಿ ಜೀವನ ಮನಸ್ಸು, ಸತ್ವ, ರಜಸ್ತಮಸ್ಸುಗಳೆಂಬ 3 ಗುಣಗಳಲ್ಲಿ ಯಾವುದಾದರೂ ಒಂದಕ್ಕೆ ವಶವಾಗಿರುವವರೆಗೂ ಆಯಾ ಗುಣಗಳಿಗೆ ತಕ್ಕಂತೆ ಕರ್ಮಗಳನ್ನು ನಡೆಸುವನು. ಇಂದ್ರಿಯಗಳ ಮೂಲಕವಾಗಿ ನಡೆಸಿದ ಆಯಾ ಕರ್ಮಗಳಿಗೆ ಅನುಸಾರವಾಗಿ ಉತ್ತಮ ಜನ್ಮವನ್ನು ನೀಚ ಜನ್ಮವನ್ನು ಹೊಂದುತ್ತಲೇ ಇರುವನು. ಪಂಚಭೂತಗಳಿಗೂ ಏಕಾದಶೇಂದ್ರಿಯಗಳಿಗೂ ಆತ್ಮದಂತೆ ಪ್ರಧಾನವಾದ ಮನಸ್ಸೆಂಬುದು ಹೀಗೆ ಕರ್ಮವಾಸನೆಗೂ ವಿಷಯಾಸಕ್ತಿಗೂ ಸತ್ವಾದಿ ಗುಣಗಳಿಗೂ ತಕ್ಕಂತೆ ಪ್ರವರ್ತಿಸುತ್ತಾ ಸೂಕ್ಷ್ಮ ಶರೀರದಲ್ಲಿಯೂ ಜೀವಾತ್ಮನನ್ನು ಅಂಟಿ ಬರುತ್ತಿರುವುದು. ಆ ಮನಸ್ಸೆಂಬುದೇ ಅಂಟಿ ಬರುತ್ತಿರುವುದು. ಕರ್ಮ ವಾಸನೆಯ ಮೂಲಕವಾಗಿ ಜೀವನಿಗೆ ಮೇಲೆ ಮೇಲೆ ದೇವ ಮನುಷ್ಯಾದಿ ಶರೀರಗಳನ್ನು, ಬೇರೆ ಬೇರೆ ಹೆಸರುಗಳನ್ನು, ಒಳಗೆ ರಾಗ ದ್ವೇಷಾದಿ ವಿಕಾರಗಳನ್ನು ಉಂಟು ಮಾಡುತ್ತಿರುವುದು. ವಾಸ್ತವಕ್ಕೆ ಜೀವನು ಜ್ಞಾನಾನಂದ ಸ್ವರೂಪನಾಗಿ ಏಕರೂಪದಿಂದಿದ್ದರೂ ಮನಸ್ಸೆಂಬುದು ಆ ಜೀವನಿಗೆ ನಾಮರೂಪಾದಿಗಳಿಂದ ಹೊರಗೂ ರಾಗದ್ವೇಷಾದಿಗಳಿಂದ ಒಳಗೂ ವಿಕಾರವಿದ್ದಂತೆ ಕಾಣಿಸುವುದು. ಪ್ರಕೃತಿ ಪರಿಣಾಮ ರೂಪವಾದ ಮನಸ್ಸಿನೊಡಗೂಡಿ ಇಂತಹ ಸಂಸಾರ ಚಕ್ರದಲ್ಲಿ ಪರ್ವತದಂತೆ ಅಲ್ಲಾಡದೆ ನಿಂತಿರುವ ಜೀವನು ಆ ಸ್ಥಿತಿಯಲ್ಲಿಯೂ ತಾನು ಪರಮಾತ್ಮನಿಗೆ ಶರೀರಭೂತನಾಗಿ ಅವನೊಡನೆ ಸೇರಿಯೇ ಇದ್ದರು ಅವನನ್ನು ಕಾಣದೆ ಆ ಭಗವಂತನ ಸಂಕಲ್ಪದಿಂದ ತನಗೆ ಅನಿವಾರ್ಯವಾಗಿ ಮೇಲೆ ಬಿತ್ತು ಬರುವ ಸುಖ ದುಃಖಾದಿ ರೂಪಗಳಾದ ಕರ್ಮ ಫಲಗಳನ್ನು ಅನುಭವಿಸುತ್ತಿರುವನು. ಬೇರೆ ಬೇರೆಯವರಲ್ಲಿ ಆಕಾರ, ಹೆಸರು, ಜಾತಿ ಮುಂತಾಗಿ ಹೊರಕ್ಕೆ ಕಾಣುವ ವಿಕಾರಗಳಾಗಲಿ, ಸುಖ ದುಃಖ ಮೊದಲಾದ ಒಳಗಿನ ವಿಕಾರಗಳಾಗಲಿ ದೇಹಾತ್ಮಾಭಿಮಾನದಿಂದಲೇ ಉಂಟಾಗಿರತಕ್ಕವು. ಈ ವಿಕಾರಗಳೆಲ್ಲವೂ ದೇಹ ಧರ್ಮಗಳೇ ಆಗಿದ್ದರೂ ಮೂಢರು ಅಜ್ಞಾನದಿಂದ ಅವುಗಳನ್ನು ಕೇವಲ ಜ್ಞಾನಾನಂದ ಸ್ವರೂಪನಾದ ಆತ್ಮನಲ್ಲಿ ಆರೋಪಿಸಿ ಹೇಳುವರು. ಮನಸ್ಸಿನ ಮೂಲಕವಾದ ಆ ಕರ್ಮ ಸಂಬಂಧವು ನೀಗುವವರೆಗೂ ಆ ಅಜ್ಞಾನವು ಬಿಟ್ಟು ಹೋಗಲಾರದು. ಆದುದರಿಂದ ದುಃಖ ಹೇತುವಾದ ಸಂಸಾರಕ್ಕಾಗಲಿ ಆನಂದ ರೂಪವಾದ ಮೋಕ್ಷಕ್ಕಾಗಲಿ ದೇವಾದಿ ಜನ್ಮಗಳನ್ನು ಪಡೆಯುವುದಕ್ಕಾಗಲಿ ಹೀನ ಜನ್ಮಕ್ಕಾಗಲಿ ಆ ಮನಸ್ಸೇ ಮೊದಲನೆಯ ಕಾರಣವೆಂದು ಹಿರಿಯರು ನಿರ್ಣಯಿಸಿರುವರು. ಮನಸ್ಸು ಸತ್ವಾದಿ ಗುಣಗಳೊಡನೆ ಸಂಬಂಧಿಸಿ ಆ ಗುಣಕ್ಕೆ ತಕ್ಕ ಕಾರ್ಯಗಳಲ್ಲಿ ಪ್ರವರ್ತಿಸುತ್ತಿದ್ದರೆ ಅದೇ ದುಃಖ ಕಾರಣವಾದ ಸಂಸಾರಕ್ಕೆ ಮೂಲವಾಗುವುದು.
ಆ ಮನಸ್ಸೇ ಗುಣ ಸಂಬಂಧವಿಲ್ಲದೆಯೂ ನಿರ್ವ್ಯಾಪಾರವಾಗಿಯೂ ಇದ್ದರೆ ಮಹಾ ಆನಂದ ರೂಪವಾದ ಮೋಕ್ಷಕ್ಕೆ ಕಾರಣವಾಗುವುದು. ಅಗ್ನಿಯು ಎಣ್ಣೆ ಬತ್ತಿಗಳನ್ನು ಹಿಡಿದು ಉರಿಯುವಾಗ ಅದರ ಜ್ವಾಲೆಯು ಹೊಗೆಯೊಡನೆ ಕೂಡಿಯೇ ಇರುವಂತೆ ಮನಸ್ಸು ಸತ್ವಾದಿ ಗುಣಗಳೊಡನೆ ಕಲೆತು ಅದರ ಮೂಲಕವಾಗಿ ಪುಣ್ಯ ಪಾಪ ಕರ್ಮಗಳಲ್ಲಿ ತೊಳಲುವುದರಿಂದ ರಾಗದ್ವೇಷಾದಿಗಳನ್ನೇ ಹೊಂದುವುದು. ಗುಣಗಳ ಸಂಪರ್ಕವಿಲ್ಲದೆ ನಿರ್ವ್ಯಾಪಾರವಾಗಿರುವಾಗ ಸಹಜವಾದ ಶುದ್ಧ ಸತ್ವರೂಪವನ್ನು ಹೊಂದುವುದು. ಮನಸ್ಸಿಗೆ 11 ಬಗೆಯ ವ್ಯಾಪಾರಗಳುಂಟು. ಅವುಗಳಲ್ಲಿ ಕರ್ಮೇಂದ್ರಿಯಗಳಿಂದ ಕ್ರಿಯಾರೂಪವಾಗಿ ಉಂಟಾಗತಕ್ಕವುಗಳೈದು, ಜ್ಞಾನೇಂದ್ರಿಯಗಳಿಂದ ಜ್ಞಾನ ರೂಪವಾಗಿ ಉಂಟಾಗತಕ್ಕವುಗಳೈದು, ಮತ್ತೊಂದು ಅಹಂಕಾರ ಮಮಕಾರಾದಿ ರೂಪವಾಗಿರುವುದು. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶಗಳೆಂಬ ಈ 5 ಜ್ಞಾನೇಂದ್ರಿಯಗಳ ಮೂಲಕವಾಗಿಯೂ ಮಲವಿಸರ್ಜನೆ, ಸಂಭೋಗ, ಸಂಚಾರ, ಕೈಕೆಲಸ, ಬಾಯಿ ಮಾತು ಇವೈದು ಕರ್ಮೇಂದ್ರಿಯಗಳ ಮೂಲಕವಾಗಿಯೂ ಮನೋವ್ಯಾಪಾರಕ್ಕೆ ವಿಷಯವಾಗುವವು. ಶರೀರವನ್ನು ತನ್ನದೆಂದು ನೆನೆಸತಕ್ಕ ಮಮಕಾರವೆಂಬುದು ಮನಸ್ಸಿನಲ್ಲಿ ಸಾಕ್ಷಾತ್ತಾಗಿ ಉಂಟಾಗತಕ್ಕ ವ್ಯಾಪಾರವು. ದೇಹವನ್ನೇ ಆತ್ಮವೆಂದು ನೆನೆಸತಕ್ಕ ಅಹಂಕಾರವೆಂಬುದು ಮನಸ್ಸಿನ 12ನೆಯ ವ್ಯಾಪಾರವೆಂದು, ಇದು ಮನಸ್ಸಿನಲ್ಲಿ ಸಾಕ್ಷಾತ್ತಾಗಿಯೇ ಉಂಟಾಗತಕ್ಕದೆಂದು ಕೆಲವರು ಹೇಳುವರು. ಮನಸ್ಸಿನಿಂದ ನಡೆಯತಕ್ಕ ಈ 11 ವ್ಯಾಪಾರಗಳೇ ಪೃಥಿವಿ ಮೊದಲಾದ ಪಂಚಭೂತಗಳಿಂದಲೂ ಅವುಗಳ ಸ್ವಭಾವಗಳಿಂದಲೂ ಜನ್ಮಾಂತರ ವಾಸನೆಯಿಂದಲೂ ಪುಣ್ಯ ಪಾಪ ಕರ್ಮಗಳಿಂದಲೂ ಕಾಲದಿಂದಲೂ ಬೇರೆ ಬೇರೆ ಅನೇಕ ವಿಧವನ್ನು ಹೊಂದಿ ಸಹಸ್ರವಾಗಿಯೂ ಲಕ್ಷವಾಗಿಯೂ ಕೋಟಿಯಾಗಿಯೂ ಬೇರ್ಪಡುವವು. ಇವೆಲ್ಲವೂ ಕೇವಲ ಮನಸ್ಸಿನ ಕಾರ್ಯಗಳೇ ಅಲ್ಲ, ಜೀವಾತ್ಮನ ಮೂಲಕವಾಗಿ ಮನಸ್ಸಿಗೆ ಉಂಟಾಗತಕ್ಕ ವ್ಯಾಪಾರಗಳೇ ಹೊರತು ಮನಸ್ಸಂಬಂಧದಿಂದ ನೇರವಾಗಿ ಜೀವನಿಗೆ ಉಂಟಾಗತಕ್ಕವುಗಳು ಅಲ್ಲ. ಜೀವಾತ್ಮನ ಸಂಬಂಧ ಒಂದೇ ಇದ್ದ ಮಾತ್ರಕ್ಕೂ ಮನಸ್ಸಿಗೆ ಈ ವ್ಯಾಪಾರಗಳು ಉಂಟಾಗಲಾರವು. ಕರ್ಮ ಸಂಬಂಧವೆಂಬುದು ಇವಕ್ಕೆ ಮೂಲ ಕಾರಣವು. ಕರ್ಮಗಳನ್ನು ನಡೆಸುತ್ತಲೂ ಅವುಗಳ ಫಲವನ್ನು ಅನುಭವಿಸುತ್ತಲೂ ಇರುವ ಜೀವನೊಡನೆ ಸಂಬಂಧವಿದ್ದಾಗ ಮನಸ್ಸಿಗೆ ಪ್ರಕೃತಿಯ ಮೂಲಕವಾಗಿ ಸಂಭವಿಸತಕ್ಕ ಈ ವ್ಯಾಪಾರಗಳು ಪ್ರವಾಹದಂತೆ ನಿತ್ಯವಾಗಿ ನಡೆಯುತ್ತಲೇ ಇರುವವು. ಆದರೆ ಒಮ್ಮೊಮ್ಮೆ, ಅಂದರೆ ಎಚ್ಚರದಲ್ಲಿದ್ದಾಗ ಚೆನ್ನಾಗಿ ಹೊರಕ್ಕೆ ಕಾಣುತ್ತಾ, ಒಮ್ಮೊಮ್ಮೆ ಎಂದರೆ ನಿದ್ರಾವಸ್ಥೆಯಲ್ಲಿ ಮರೆಗೊಂಡಿರುವವು. ಈ ಮನೋವ್ಯಾಪಾರಗಳೆಲ್ಲವನ್ನು ಪರಮಾತ್ಮನು ತಾನು ಶುದ್ಧನಾಗಿಯೇ ನೋಡುತ್ತಿರುವನು. ಆತನು ಶರೀರ ಸ್ವರೂಪವನ್ನು ಯಥಾವತ್ತಾಗಿ ತಿಳಿದವನು. ಪ್ರಕೃತಿ ಪುರುಷರಿಬ್ಬರಲ್ಲಿಯೂ ಒಳಹೊಕ್ಕು ಅವುಗಳನ್ನು ಧರಿಸಿ ನಿಯಮಿಸತಕ್ಕವನು. ಅವನೇ ಜಗತ್ತಿಗೆಲ್ಲ ಆದಿಕಾರಣನು, ಪರಮ ಪುರುಷನು, ಸ್ವಯಂ ಪ್ರಕಾಶವುಳ್ಳವನು. ಜೀವಾತ್ಮನಿಗೂ ಈ ಸ್ವಯಂ ಪ್ರಕಾಶವೆಂಬ ಗುಣವು ಸಹಜವಾಗಿದ್ದರು ಅದು ಪರಮಾತ್ಮನ ನಿತ್ಯ ಸಂಕಲ್ಪದಿಂದಲೇ ಇವನಿಗೆ ಏರ್ಪಟ್ಟಿರುವುದು. ಪರಮಾತ್ಮನಿಗಾದರೂ ಆ ಗುಣವು ಸಹಜವಾದುದೇ ಹೊರತು ಬೇರೊಬ್ಬರ ಸಂಕಲ್ಪದಿಂದ ಆದುದಲ್ಲ. ಮತ್ತು ಆ ಪರಮಾತ್ಮನು ಜನ್ಮಾದಿಗಳಿಲ್ಲದವನು, ಬ್ರಹ್ಮಾದಿಗಳಿಗೂ ನಿಯಾಮಕನು, ನಾರಾಯಣನೆಂದು, ಭಗವಂತನೆಂದು, ವಾಸುದೇವನೆಂದು ಹೇಳಲ್ಪಡುವ ಅಸಾಧಾರಣ ನಾಮಗಳೆಲ್ಲವೂ ಅವನೊಬ್ಬನಿಗೆ ಸಲ್ಲುವವು. ಆತನು ತನ್ನ ಆಶ್ಚರ್ಯ ಶಕ್ತಿಯಿಂದ ಜೀವನಲ್ಲಿ ಒಳಹೊಕ್ಕು ಮರೆಸಿಕೊಂಡಿರುವನು. ವಾಯುವು ಚರಾಚರಾತ್ಮಕವಾದ ಸಮಸ್ತ ಭೂತಗಳಲ್ಲಿಯೂ ಒಳಹೊಕ್ಕು ಅವುಗಳನ್ನು ಕದಲಿಸುವಂತೆ ಭಗವಂತನು ಸಮಸ್ತ ಪ್ರಪಂಚದಲ್ಲಿಯೂ ಒಳಹೊಕ್ಕು ವ್ಯಾಪಿಸಿ ಅವುಗಳಿಂದ ಕೆಲಸ ಮಾಡಿಸುತ್ತಿರುವನು. ರಾಜೇಂದ್ರ, ಅಹಂಕಾರ ಮಮಕಾರ ರೂಪವಾದ ಈ ಮಾಯೆಯನ್ನು ಜ್ಞಾನೋದಯದಿಂದ ನೀಗಿಸಿ ದೇಹಾದಿಗಳಲ್ಲಿ ಅಭಿಮಾನವನ್ನು ತೊರೆದು ಪಂಚೇಂದ್ರಿಯಗಳೊಡಗೂಡಿದ ಮನಸ್ಸೆಂಬ 6 ಮಂದಿ ಒಳ ಶತ್ರುಗಳನ್ನು ಜಯಿಸಿ ಪರಮಾತ್ಮ ಸ್ವರೂಪವನ್ನು ತಿಳಿಯುವುದಕ್ಕೆ ಪ್ರಯತ್ನಿಸಬೇಕಾದುದು ನಮಗೆ ಮೊದಲನೆಯ ಕಾರ್ಯವು. ಇದನ್ನು ತಿಳಿಯುವವರೆಗೂ ಜೀವನು ಸಂಸಾರ ಚಕ್ರದಲ್ಲಿ ಸುತ್ತುತ್ತಲೇ ಇರಬೇಕಾಗುವುದು. ಸಂಸಾರ ತಾಪಕ್ಕೂ ಮೋಕ್ಷಕ್ಕೂ ಕಾರಣವಾದ ಮನಸ್ಸಿನಲ್ಲಿ ಮಮಕಾರವು, ಅದರಿಂದ ಉಂಟಾಗುವ ಶೋಕ ಮೋಹಾದಿಗಳು ನೀಗುವವರೆಗೆ ಜೀವನು ಪರಮಾತ್ಮ ತತ್ವವನ್ನು ತಿಳಿಯುವುದಕ್ಕೆ ಸಮರ್ಥನಾಗಲಾರನು. ಆದುದರಿಂದ
ಮನಸ್ಸೇ ಜೀವನಿಗೆ ಸಹಜ ಶತ್ರುವಾಗಿರುವುದು. ಅದನ್ನು ಅಡಗಿಸದೆ ಉದಾಸೀನ ಮಾಡಿದಷ್ಟು ಅದರ ವೀರ್ಯವು ಮೇಲೆ ಮೇಲೆ ಹೆಚ್ಚುತ್ತಾ ಬರುವುದು. ಅದು ಜೀವನಿಗೆ ಪ್ರಿಯವನ್ನೇ ಮಾಡುವ ಸ್ವಭಾವವುಳ್ಳದಾದುದರಿಂದ ಆತ್ಮವನ್ನು ಕೆಡಿಸಿಬಿಡುವುದು. ಆದುದರಿಂದ ರಾಜೇಂದ್ರ, ನೀನು ಅಂತಹ ಮನಸ್ಸನ್ನು ಆಚಾರ್ಯ ರೂಪಿಯಾದ ಭಗವಂತನ ಪಾದಾಶ್ರಯವೆಂಬ ಶಸ್ತ್ರದಿಂದ ವಧಿಸುವವನಾಗು ಎಂದನು. ಇಲ್ಲಿಗೆ 11ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.